ಏನಿಗೆ ಗಿಫ್ಟ್ ಮಾಡಿದೆ ನಾನು ನಿನಗೆ ಅಂತ ಬೈತಾ ಇದ್ದಾರೆ. ಅತ್ತೆ ಸೊಸೆದು ಇದೇ ಬಾಳ ಆಗ್ಬಿಟ್ಟಿದೆ. ಏನ್ ಕಷ್ಟ ಗುರು. ಏನೂ ಇಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಶೂಟ್ ಎಲ್ಲ ಮಾಡಕ್ಕಾಗಲ್ಲ. ನೀಟ್ ಬಾಯ್. ದೇವೇಟ ಮೂಗ್ ಕ್ಲೀನ್ ಮಾಡಕ್ಕೆ ಈ ತರ. ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ನೋಡಿ ದೇವೇಟ ಅದಿಷ್ಟೊಂದು ಆರ್ಡರ್ ಮಾಡಿದ್ದಾರೆ. ನನಗೆ ಹೇಳ್ದಿರೋ ಆರ್ಡರ್ ಮಾಡಿದ್ದಾರೆ. ಬ್ಲ್ಯಾಕ್ ಶರ್ಟ್. ನೆಕ್ಸ್ಟ್ ಟ್ರಿಪ್ಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಆರ್ಡರ್ ಮಾಡಿರೋದು. ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು ಬ್ಲೂ ಬಂದಿದೆಯಲ್ಲ ದೇವೇಟ. ನೀವು ಕಲರ್ ನೋಡಿಲ್ಲ ಅನ್ಸುತ್ತೆ. ಬ್ಲ್ಯಾಕ್ ಅಂತ ನೆನೆಸ್ಕೊಂಡು ಬ್ಲೂನ ಆರ್ಡರ್ ಮಾಡಿಬಿಟ್ಟಿದ್ದೀರಾ. ದೇವೇಟಾಗೆ ಶಾರ್ಟ್ಸ್. ಅಲ್ಲಿ ಶಾರ್ಟ್ಸ್ ಹಾಕೊಂಡು ಸುತ್ತಾಡ್ತೀರಾ. ಪಿಂಕ್ ಕಲರ್ ಶಾರ್ಟ್ಸ್. ಪುಳಿಕು ಅಡಿಪೊಳಿ ಯಾವ. ನನಗೆ ಒಂದು ಡ್ರೆಸ್ಸು ಇಲ್ಲಲ್ಲ ದೇವೇಟ. ಕಾಂಬಿನೇಷನ್ ಚೆನ್ನಾಗಿದೆ. ಇದು ನಂದು. ನಂದು. ನೀವು ಆರ್ಡರ್ ಮಾಡಿಲ್ಲ ಶರ್ಟ್, ನಾನು ಆರ್ಡರ್ ಮಾಡಿರೋದು. ಹುಡುಗಿರ್ದು. ಹುಡುಗ ಅಲ್ಲ, ಹುಡುಗಿದು. ಹುಡುಗಿದು ದೇವೇಟ ನೋಡಿ. ನಂದು ಇದು ನಂದು. ನೋ ಯು ಕಾಂಟ್ ವೇರ್. ಚೆನ್ನಾಗಿದೆ ಅಲ್ಲ. ಆಯ್ತಾ? ಸ್ಟೈಲ್ ಮಾಡಬೇಕು. ಸ್ಟೈಲ್ ಮಾಡಿದ್ರೇನೆ ಚಂದ. ಹಿಂಗೆ ನೋಡಿದ್ರೆ ಅಯ್ಯೋ ಏನಿದು ಅಂತ ಅನ್ಸುತ್ತೆ. ಚೆನ್ನಾಗಿದೆ. ಯು ಹ್ಯಾವ್ ಟು ಸ್ಟೈಲ್ ಇಟ್. ಏನಿದು ದೇವೇಟ ಇಷ್ಟು ದೊಡ್ಡದು? ಓ ವರ್ಕೌಟಾ ನೋಡಿ ಗೈಸ್. ಆಯಿಲಾ? ನಿಮ್ಮ ಮೂಗ್ ಕ್ಲೀನ್ ಮಾಡೋದು. ಹೌದು. ದೇವೇಟ ಮೂಗ್ ಕ್ಲೀನ್ ಮಾಡಕ್ಕೆ ಈ ತರ ಮೆಷಿನ್ ಎಲ್ಲ ತಗೊಂಡಿದ್ದಾರೆ. ಆರ್ಡರ್ ಮಾಡಿದ್ದಾರೆ. ನಂಗೆ ಬೇಡ. ಒಬ್ರೇ ಯೂಸ್ ಮಾಡ್ಬೇಕು ಆಕ್ಚುಲಿ. ಇಬ್ರೆಲ್ಲ ಯೂಸ್ ಮಾಡಕ್ ಆಗಲ್ಲ. ಬಿಕಾಸ್ ಇಟ್ಸ್ ನೋಸ್ ಮತ್ತೆ ಕಿವಿ ಅಲ್ವಾ. ಕಿವಿ ಅಲ್ಲ, ನೋಸ್. ಕಿವಿ ಆಲ್ಸೋ. ಸಿ ಇಯರ್ ಏಲ್ ಟ್ರಿಮ್. ನೋಡಿ ಹಿಂಗೆ ಮೂಗೆಲ್ಲ ಕ್ಲೀನ್ ಮಾಡಕ್ಕೆ. ವಾಟ್ ಎ ಬಾಯ್. ನೀಟ್ ಬಾಯ್. ಹಿಂಗೆ ಟ್ರಿಮ್ ಮಾಡ್ತಿರಾಗ ಬ್ರೀತ್ ಮಾಡಿ ಕೂದಲಲ್ಲಿ ಒಳಗಡೆ ಹೋಗ್ಬಿಡುತ್ತೆ. ಇವಾಗ ಶೂಟಿಂಗ್ ಇದೆ. ಯಾಕಂದರೆ ಏನು ಶೂಟಿಂಗ್ ಅಂದರೆ ನಮ್ಮ ಒಂದು ಸೀರೀಸ್ನ ಓಡ್ತಾ ಇದೆ ನಮ್ಮ ಮಿಸ್ಟರ್ ಮಿಸಸ್ GK ಚಾನಲಲ್ಲಿ. ನೋಡಿ ಹಿಂಗೆ ಐತೆ. ಮೂಗೊಳಗಡೆ ಇಕ್ಕಿ ನಾಚಿಕೆ. ಸೊ ನಮ್ಮ ಸೀರೀಸ್ ಒಂದು ನಡೀತಾ ಇದೆ ಮಿಸ್ಟರ್ ಮಿಸಸ್ GK ಚಾನಲಲ್ಲಿ. ಆ ಸೀರೀಸು ನಾವು ಇವಾಗ ಟ್ರಿಪ್ಗೆ ಹೋದ್ರೆ ಶೂಟೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಅವಾಗೆಲ್ಲ ಅಪ್ಲೋಡ್ ಮಾಡಬೇಕಲ್ವಾ ಆ ಸೀರೀಸ್ನ. ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ನಮ್ಮ ಆಡಿಯನ್ಸ್ಗೆ ತುಂಬ ಬೇಜಾರು ಮಾಡ್ಕೊತಾರೆ, ಮತ್ತು ನಮ್ಮನ್ನ ಬೈತಾರೆ. ಫಸ್ಟು ಸೀರೀಸ್ ರಿಲೀಸ್ ಮಾಡಿ ಅದಾದಮೇಲೆ ನೀವು ಮಿಕ್ಕಿದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಅಂತ ಹಂಗೆ ಬೈತಾರೆ ಕಮೆಂಟ್ ಸೆಕ್ಷನಲ್ಲಿ. ಅದಕ್ಕೆ ಅವ್ರಿಗೋಸ್ಕರ ಇವಾಗಲೇ ಶೂಟ್ ಮಾಡಿ ಇಟ್ಕೊಂಡ್ಬಿಡೋದು. ಸೊ ದ್ಯಾಟ್ ಟ್ರಿಪ್ಪಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರಾಗ ಆ ವಿಡಿಯೋ ರಿಲೀಸ್ ಮಾಡ್ಬೋದು ಅಂತ ಅಲ್ವಾ ದೇವೇಟ? ಕನ್ಸಿಸ್ಟೆನ್ಸಿ ಇಸ್ ದ ಕೀ ದೇವೇಟ. ಕೀ ಗೊತ್ತಾ ನಿಮಗೆ? ಇದೊಂದು ಪ್ಯಾಕೇಜ್ ಓಪನ್ ಮಾಡ್ತಾ ಇದ್ದಾರೆ. ಇದೇನಿದು? ಏನು ವರ್ಕೌಟ್ ಇದು? ಫೋರಮ್ಗೆ ಫಿಕ್ಸ್ ಮಾಡ್ಬೇಕಾ ಇದು? ಇದು ಏನಂದ್ರೆ ಈ ತರ ಮಾಡಿ. ಓ, ಒಂದ್ ಕಡೆ 6 ಫೀಟ್. ಏನೂ ಇಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಈ ತರ ಮಾಡಿ ಇಲ್ಲಿ ವೇಟ್ ಕೀಪ್ ಮಾಡಿ ಈ ತರ. ಓ, ಅಲ್ಲಿ ವೇಟ್ ಕೀಪ್ ಮಾಡಬೇಕು. ಏನ್ ವೇಟ್? ರೌಂಡ್ ಡಿಸ್ಕ್ ವೇಟ್. ಹಾ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು. ಏನು ಕಷ್ಟ ಗುರು. ಸುಮ್ಮನೆ ಜಿಮ್ಗೆ ಹೋಗ್ಬೋದು ತಾನೆ. This only I was doing in gym. I used to do. Nice one. ನೋಡಿ ಗೈಸ್, ನನಗೆ ಟ್ಯಾನ್ ಆಗತ್ತೆ ಅಂತನಾ? ಅದು ನನಗ 2 ಆರ್ಡರ್ ಮಾಡಿದ್ರಾ? ವಾಟ್ ಎ ಸ್ವೀಟ್ ಹಸ್ಬೆಂಡ್. ಐ ಥಾಟ್ ನೀವೊಬ್ಬರಿಗೆ ಆರ್ಡರ್ ಮಾಡ್ಕೊಂಡ್ರಿ ಅಂತ. ಇದೇ ಕೈಗೆ ಗೈಸ್, ಕೈಗೆ ಟ್ಯಾನ್ ಆಗತ್ತೆ ಅಂತ. ಆಗಲ್ಲ, ಅಲ್ಲಿ ಫುಲ್ ಟ್ಯಾನ್ ಇದೆ. ಅಲ್ಲಿ ತುಂಬಾ ಬಿಸಿಲು. ಆ ಟ್ರಿಪ್ ಆ ಪ್ಲೇಸ್
ಸೊ ನಾವು ಆ್ಯಕ್ಚುಲಿ ಸ್ಕೂಟಿ ಹೈಯರ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಆ ಟ್ರಿಪ್ಪಲ್ಲಿ. ಕಾರ್ ಅಂತೂ ಬೇಡ, ಇಲ್ಲಿಂದ ಕಾರ್ವರೆಗೂ ಇಲ್ಲಿಂದ ಟ್ರಿಪ್ ಆ ಡೆಸ್ಟಿನೇಷನ್ವರೆಗೂ ಕಾರಲ್ಲಿ ಹೋಗೋಣ. ಮತ್ತು ಅಲ್ಲಿ ಟೂರಿಸ್ಟ್ ಪ್ಲೇಸ್ ಸುತ್ತಾಡೋಕ್ಕೆ ನಾವು ಒಂದು ಸ್ಕೂಟಿ ಹೈಯರ್ ಮಾಡಿಕೊಂಡು ಸುತ್ತಾಡೋಣ ಅಂತ. ಇದು ನನಗೆ ಥ್ಯಾಂಕ್ ಯು. ಹ್ಯಾಪಿ ಗೈಸ್. ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸಿ. ಶೂಟಿಂಗ್ ಮುಗೀತು. ಸಖತ್ ಮಳೆ. ನಮಗೆ ಲೈಕ್ ನೋಟಿಫಿಕೇಶನ್ ಸಿಕ್ತು ಗೈಸ್, ಬಂತು. ಲೈಕ್ ತುಂಬ ಮಳೆ ಇರುತ್ತೆ. ಕೋಳಿಕೋಡ್, ಕಾಸರಗೋಡ್, ಮಾಲಾಪುರಂ, ಜಾಸ್ತಿ ಬೇರೆ ಬೇರೆ ಕೇರಳ ಸ್ಟೇಟು ಸಖತ್ ಮಳೆ, ಜೋರು ಮಳೆ ಇರುತ್ತೆ, ಹುಷಾರಾಗಿರಿ ಅಂತ SMS ಬಂದಿತ್ತು. ಯಾವಾಗಲೂ ನಾರ್ಮಲ್ ಮೆಸೇಜ್ ಇದು, ಯಾವಾಗಲೂ ನಾರ್ಮಲ್ ಆಗಿ ಬರ್ತಾ ಇರತ್ತೆ ಅಂತ ನಾವು ಸುಮ್ಮನೆ ಆದರೆ ನಿಜವಾಗ್ಲೂ ಮಳೆ ಗೈಸ್ ಹೆಂಗೆ ಮಳೆ ಬರ್ತಿದೆ ಅಂದರೆ ಸ್ಟಾಪೇ ಆಗ್ತಿಲ್ಲ. ಲೈಕ್ ಹೆವಿ ಮಳೆ ಅಲ್ವಾ ದೇವೇಟ? ಆ ಹೆವಿ ಮಳೆದಲ್ಲೂ ನಾವು ಹೋಗಿ ಶೂಟ್ ಮಾಡಿದ್ವಿ. ಬಿಕಾಸ್ ವಿ ಆರ್ ಅನ್ಸ್ಟಾಪಬಲ್ ಅಲ್ವಾ ದೇವೇಟ? ಇದಾದ್ಮೇಲೆ ಶೂಟಿಂಗ್ ವಿಡಿಯೋ ಎಲ್ಲ ತೆಗಿಬೇಕಾಯ್ತು. ಆದರೆ ಎಲ್ಲಿ ಆ ಮಳೆದಲ್ಲಿ ಮೊಬೈಲೆಲ್ಲ ಇಟ್ಕೊಂಡು ಶೂಟ್ ಮಾಡೋದು ತುಂಬ ಕಷ್ಟ. ಅಮ್ಮುಕುಟಿ ಕನ್ನಡ ಕಲಿತಾ ಇದ್ದಾರೆ ಗೈಸ್. ಸೊ ಅಮ್ಮುಕುಟಿಗೆ ಜಾಸ್ತಿ ನಾನು ಮಾತಾಡೋದೆಲ್ಲ ಅರ್ಥ ಆಗ್ತಿದೆ. ನಾನು ಅವರು ಮಲಯಾಳದಲ್ಲಿ ಮಾತಾಡಿದ್ರೆ ನಾನು ಕನ್ನಡದಲ್ಲಿ ರಿಪ್ಲೈ ಕೊಡ್ತೀನಿ. ಸೊ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಓ ನೀನು ಇದೇ ತಾನೇ ಹೇಳ್ತಾ ಇರೋದು ಅಂತ. ಮತ್ತೆ ಇವಾಗ ಪಾರ್ಲರ್ಗೆ ಹೋಗ್ಬೇಕು ಗೈಸ್. ಓ ಹಂಗನೆ ನೋಡಿ ಗೈಸ್, ಹಚ್ಚ ಇಷ್ಟು ಪ್ರೀತಿ ನಮ್ಮ ಮೇಲೆ. ಅಮ್ಮುಕುಟಿ ಎರಡುವರೆ ಇವಾಗ ಟೈಮು. ಅಚ್ಚ ಎಲ್ಲ ಕರೆಕ್ಟ್ ಟೈಮಿಗೆ ತಿಂತಾರೆ. ಲೈಕ್ 1:30, 2 o'clock ಒಳಗಡೆ ಊಟ ಮಾಡಿಬಿಡ್ತಾರೆ. ಸೊ ಅಮ್ಮುಕುಟಿ ಹೇಳಿದ್ರಂತೆ, ನೀವು ಊಟ ಮಾಡಿ, ಮಕ್ಕಳು ಬರೋದು ಲೇಟ್ ಆಗತ್ತೆ ಅಂತ. ಅದಕ್ಕೆ ಅಚ್ಚ ಇಲ್ಲ, ಅವ್ರು ಬರಲಿ, ಮಕ್ಕಳು ಬಂದಮೇಲೆ ಊಟ ಮಾಡೋಣ ಒಟ್ಟಿಗೆ ಅಂತ ಹೇಳಿದ್ರಂತೆ. ಲವ್. ಸೊ ಇವಾಗ ನಾವು ಅಮ್ಮುಕುಟಿ ನಾನು ಪಾರ್ಲರ್ಗೆ ಹೋಗ್ಬೇಕು. ಅತ್ತೆ ಸೊಸೆದು ಇದೇ ಭಾಳ ಆಗ್ಬಿಟ್ಟಿದೆ. ಅತ್ತೆ ಸೊಸೆ ಒಳ್ಳೆ ಬಾಳು ಗೈಸ್, ವಾಟ್ ಟು ಡು. ಸೊ ಒಂದು ಸ್ವಲ್ಪ ಅವರು ಫೇಶಿಯಲ್ ಎಲ್ಲ ಮಾಡ್ಕೊಬೇಕು. ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಲ್ಲ, ಸೊ ನಾನು ವ್ಯಾಕ್ಸ್ ಮಾಡ್ಕೊಬೇಕು ಅಂಡರ್ ಆರ್ಮ್ಗೆ, ಕೈಗೆಲ್ಲ. ಸೊ ಜಾಸ್ತಿ ಕೆಲಸ ಇದೆ. ಸೊ ಇವತ್ತು ನಮ್ಮ ಮನೆ ಊಟ ಬಂದು ರಾಗಿ ದೋಸೆ ಅಲ್ಲಮ್ಮ ಇದೆ. ರಾಗಿ ಮತ್ತು ಗೋಧಂಬು ಮಿಕ್ಸ್ ಮಾಡಿ ಒಂದು ದೋಸೆ, ಮತ್ತು ಪ್ರಾನ್ಸ್, ಕ್ಯಾರೆಟ್ ಪಲ್ಯ, ಚಮ್ಮಂದಿ. ಇದೊಂದು ಚಟ್ನಿ ಗೈಸ್, ನೆಲ್ಲಿಕಾಯಿ ಚಟ್ನಿ ಬರುತ್ತೆ. ನಮ್ಮ ಮರೆಯಿಂದನೇ ಬೆಟ್ಟಿ ನೆಲ್ಲಿಕಾಯಿ ಬಿಟ್ಟಿತ್ತು. ಸೊ ಆ ಬೆಟ್ಟಿ ನೆಲ್ಲಿಕಾಯಿಂದ ಚಟ್ನಿ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದುವರೆಗೂ ನಾನು ಡೈಸನ್ನೇ ಓಪನ್ ಮಾಡಿಲ್ಲ. ದಯವಿಟ್ಟು ಡೈಸನ್ ಗಿಫ್ಟ್ ನಂಗೆ ಮಾಡಿದ್ರಲ್ವ ಬರ್ಡೇ ದಿವಸ. ಸೊ ನಾನು ಇದುವರೆಗೂ ನಾನು ಮುಟ್ಟಿ ನೋಡೇ ಇಲ್ಲ ಗೈಸ್ ಹಿಂಗಿದೆ ಅಂತ. ಯಾಕಂದರೆ ಟೈಮೇ ಇದ್ದಿಲ್ಲ. ಬರ್ಡೇ ಆದಮೇಲೆ ಕೊಲ್ಲಮ್ಗೆ ಹೋದ್ವಿ, ಕೊಲ್ಲಮ್ ಆದಮೇಲೆ ಊಟಿಗೆ ಹೋದ್ವಿ, ಊಟಿಗೆ ಹೋಗಿ ಬಂದಮೇಲೆ ಪದ್ಮನಾಭ ಟೆಂಪಲ್ಗೆ ಹೋಗಿ ಬಂದ್ವಿ. ಅದಾದಮೇಲೆ 4 ದಿವಸ ಆಗ್ಬಿಡ್ತು ಊರಿಗೆಲ್ಲ ಹೋಗಿ ಬಂದು. ಇನ್ನೂ ನಾನು ಮುಟ್ಟಿಲ್ಲ. ದಯವಿಟ್ಟು ನನಗೆ ಎಷ್ಟು ಬೈತಾ ಇದ್ದಾರೆ ಅಂದರೆ, ಒಂದು ಬೆಲೆ ಕೊಡ್ತಾ ಇಲ್ವಾ ನನ್ನ ಗಿಫ್ಟಿಗೆ. ನಾನು ಗಿಫ್ಟ್ ಕೊಟ್ಟಿದ್ದೀನಿ ನಿನಗೆ, ಇನ್ನೂ ಓಪನ್ ಮಾಡಿ ನೋಡಿಲ್ಲ, ಯೂಸ್ ಮಾಡಿಲ್ಲ, ಏನಕ್ಕೆ ಗಿಫ್ಟ್ ಮಾಡಿದೆ ನಾನು ನಿನಗೆ ಅಂತ ಬೈತಾ ಇದ್ದಾರೆ. ನೋಡಿ ಬಾಕ್ಸ್ ಹೆಂಗಿದೆಯೋ ಹಂಗೆ ಇದೆ, ನಾನು ಓಪನ್ನೇ ಮಾಡಿಲ್ಲ. ನನ್ನ ಬರ್ಡೇ ದಿವಸನೂ ನಾನು ಓಪನ್ ಮಾಡಿ ನೋಡಿಲ್ಲ, ಜಸ್ಟ್ ಮೇಲೆ ಮಾತ್ರ ಹಿಂಗೆ ನೋಡಿದ ಅಷ್ಟೇ. ನೋಡಿ ಗೈಸ್, ಕಾಣ್ತಿದೆಯಾ ಏನೋ ಗೊತ್ತಿಲ್ಲ, ಹಿಂಗೈತೆ. ಐ ಗೆಸ್ ನೌ ಇಟ್ಸ್ ವಿಸಿಬಲ್. ಬೀಳ್ಸ್ಬಿಟ್ಟೆ. ಇದು ಇದೆಯಾ ಟೂಲ್ ಅಂತ ಗೊತ್ತಿಲ್ಲ. ಸೊ ಗೈಸ್, ಇದು ಒಂದೇ ಟೂಲ್. ಈ ಟೂಲಲ್ಲಿ ನಾವು ಇದಿದೆಲ್ಲ ಈ ಏರ್ ಬ್ರಷ್ ಫಿಕ್ಸ್ ಮಾಡ್ಕೊಬೋದು. ಮತ್ತು ಇದು ಒಂದು ಇದೂ ಲೈಕ್ ಕೈಂಡ್ ಆಫ್ ಅ ಹೇರ್ ಬ್ರಷ್ ಓನ್ಲಿ. ಸೊ ಇದು ಹಿಂಗೆ ಫಿಕ್ಸ್ ಮಾಡ್ಕೊಬೋದು. ಮತ್ತು ಇದು ಬಂದು ಡ್ರೈಯರ್. ಸೊ ಇದು ಹಿಂಗೆ ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಇಟ್ಸ್ ಜಸ್ಟ್ ದಿಸ್ ಈಸ್ ದಿ ಮೇನ್ ಟೂಲ್ ಅಷ್ಟೇ. ಆ್ಯಂಡ್ ಲೈಕ್ 4-5 ಟೂಲ್ಸ್ ಇದೆ, ಲೈಕ್ ಡ್ರೈಯರ್, ಹೇರ್ ಬ್ರಷ್ ಮತ್ತು ಸ್ಟ್ರೈಟ್ನರ್ ಎಲ್ಲ ಇದೆ. ಅದನ್ನ ನಾವು
ಹಿಂಗೆ ಫಿಕ್ಸ್ ಮಾಡಿ ನಾವು ಯಾವ್ದು ಬೇಕೋ ಟೂಲ್ನ ಲೈಕ್ ನಮಗೆ ಇವಾಗ ಕರ್ಲ್ಸ್ ಮಾಡ್ಕೊಬೇಕಂದ್ರೆ ಕರ್ಲರ್ ತೊಗೊಂಡು ಫಿಕ್ಸ್ ಮಾಡಿ ಕರ್ಲ್ ಮಾಡ್ಕೊಬೋದು. ಇಲ್ಲ ಕೂದಲು ಡ್ರೈ ಮಾಡ್ಕೊಬೇಕಂದ್ರೆ ಡ್ರೈಯರ್ ತೊಗೊಂಡು ಫಿಕ್ಸ್ ಮಾಡಿಕೊಂಡು ವಿ ಕ್ಯಾನ್ ಡ್ರೈ ಹರ್ ಹೇರ್. ಸೊ ಬೇಸಿಕಲಿ ಇಟ್ಸ್ ನೈಸ್ ಪ್ರಾಡಕ್ಟ್ ಆ್ಯಕ್ಚುಲಿ. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಫೀಚರ್ ಬಂದು ಯಾವ ಬ್ಲೂಟೂತ್ ಆಪ್ಷನ್, ಫೋನಿಗೆ ಬ್ಲೂಟೂತ್ನ ಕನೆಕ್ಟ್ ಮಾಡಿಕೊಂಡು ಇದಕ್ಕೆ ನಾವು ಯಾವ ಥರ ಬೇಕೋ ಕಸ್ಟಮೈಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನನಗೆ ಏನಂದರೆ ಕರ್ಲ್ ಮಾಡ್ಕೊಬೋದಲ್ಲ, ಅದೇ ಗೈಸ್ ನಂಗೆ ಮೇನ್ ಬೇಕಾಗಿರೋದು ಕರ್ಲರೇ. ಯಾಕಂದರೆ ನನ್ನ ಹತ್ರ 2 ಸ್ಟ್ರೈಟ್ನರ್ ಇದೆ. ಒಂದು ಫಿಲಿಪ್ಸ್ದು ಏರ್ ಬ್ರಷು, ಅದು ಯಾವಾಗ ನಾವು 4 ವರ್ಷ ಹಿಂದೆ ನಮ್ಮಮ್ಮಗೆ ಜಗಳ ಮಾಡಿ ಫೋರ್ಸ್ ಮಾಡಿ ಅವಾಗ ಅದು ಟ್ರೆಂಡಿಂಗು. ಸೊ ಅದು ಬಂದು 3500. ಅವಾಗ ನಮ್ಮಮ್ಮ ಇದು ಬೇಕೇ ಬೇಕಾ, ನೀನು ಯೂಸ್ ಮಾಡಲ್ಲ, ಒಂದು ಸತಿ ತೊಗೊಂಡ್ಬಿಡ್ತೀಯ, ಅದಾದಮೇಲೆ ಒಂದು ಸತಿ ಯೂಸ್ ಮಾಡ್ತೀಯ, ಅದಾದಮೇಲೆ ನೀನು ಯೂಸೇ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ ನಂಗೆ ಬೇಕೇ ಬೇಕು ಅಂತ ಹಠ ಮಾಡಿ ಅದು ಈಸ್ಕೊಂಡೆ. ಸೆಕೆಂಡ್ ಒನ್ ಬಂದು ರೀಸೆಂಟಾಗಿ ತೊಗೊಂಡಿದ್ದು ಐಕಾನಿಕ್ ಸ್ಟ್ರೈಟ್ನರು. ಇವಾಗ ಬಂದು ನನ್ನ ಗಂಡ ಡೈಸನ್ ಈಸ್ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಇಸ್ ದೇರ್. ಸೊ ಇದು ಓಪನ್ ಮಾಡಿ. ಜೋಶು ನನಗೆ ಇನ್ನೂ ಐತೆ. ಯಾಕೆ ಹೇಳಿ, ನಾನು ಇನ್ನೂ ಯೂಸ್ ಮಾಡಿಲ್ವಲ್ಲ. ಯೂಸ್ ಮಾಡಿದ್ಮೇಲೆ ಆ ಜೋಶ್ ಹೋಗುತ್ತೆ ದೇವಟ. ರೆಡ್ ಕಲರ್ ಇವ್ರು ನಂಗೆ ಏನು ಗಿಫ್ಟ್ ಮಾಡಿದ್ರು ರೆಡ್ ಕಲರೇ ಗಿಫ್ಟ್ ಮಾಡ್ತಾರೆ ನೋಡಿ. ಐ ವಾಚ್ ಈಸ್ಕೊಟ್ರು ಅದೂ ರೆಡ್ ಕಲರೇ, ಇದು ಈಸ್ಕೊಟ್ರು ರೆಡ್ ಕಲರ್. yours is favorite color is red, no? Then why are you gifting me in red color? You should gift me in purple. You should gift me in purple color. This is like a hairbrush, baby. It's another tool. ನೋಡಿ, I'll tell you. See, ಇದು ಹಿಂಗೆ ಇಟ್ಕೊಂಡು ಅಷ್ಟೇ ಲಾಕ್ ಆಯಿತು. ಆ್ಯಂಡ್ ಇಫ್ ಯು ವಾಂಟ್ ಅನ್ಲಾಕ್ ಮಾಡಿ, ಇದು ಬಂದು ಲಾಕು ಅನ್ಲಾಕ್ 2 ಸ್ವಿಚ್ ಐತೆ. ಸೊ ಇಫ್ ಯು ಅನ್ಲಾಕ್ ಲೈಕ್ ದಿಸ್ ಹಿಂಗೆ ಬರುತ್ತೆ. ಇಫ್ ಯು ವಾಂಟ್ ಇಟ್ ಜಸ್ಟ್ ಫಿಕ್ಸ್ ಇಟ್. ಇವಾಗ ಹಿಂಗೆ ಬಟನ್ ಹಿಂಗೆ ಬಂದೈತೆ, ಇವಾಗ ಹಿಂಗೆ ಮೇಲೆ ಹೋಗುತ್ತೆ. ಸೊ ಆ ಥರ ನೋಡಿ, ಇದೇ ಕಲರು. ಸೊ ದೇರ್ ಆರ್ 2 ಕಲರ್ಸ್. ಒಂದು ಬಂದು ಲಾಂಗ್ ಬ್ಯಾರಲ್, ಒಂದು ಬಂದು ಕಾನಿಕಲ್ ಬ್ಯಾರಲ್. ಸೊ ಒನ್ ಇಸ್ ಥಿಕ್, ಒನ್ ಇಸ್ ನಾಟ್ ಸೋ ಥಿಕ್. ಇದು ಏನೇನಿದೆ ದೇವೇಟ, ಇಷ್ಟೊಂದಿದೆಲ್ಲ ದೇವೇಟ. ಇದು ಬಂದು ವಾಲ್ಯೂಮ್, ಹೇರ್ ತುಂಬ ವಾಲ್ಯೂಮಾಗಿ ಕಾಣೋಕ್ಕೆ ಈ ಬ್ರಷ್ ಯೂಸ್ ಮಾಡಬೇಕು. ಇದು ಏನಕ್ಕಾರು ಫಿಕ್ಸ್ ಮಾಡೋಕ್ಕಿರುತ್ತೆ. ಇದು ಬಂದು ಡ್ರೈಯರ್ ದೇವೇಟ. ಇದು ಬಂದು ಡ್ರೈಯರ್, ಫಾಸ್ಟ್ ಡ್ರೈಯರ್. ಫಾಸ್ಟಾಗಿ ನೀವು ಹೇರ್ ಡ್ರೈ ಮಾಡ್ಕೊಬೇಕಂದ್ರೆ ಇದು ನೀವು ಯೂಸ್ ಮಾಡ್ಬೋದು ಕೂದಲು ಡ್ರೈ ಮಾಡ್ಕೊಳ್ಳೋಕ್ಕೆ. ಇದು ಕಾಸ್ಟ್ ಎಷ್ಟಾಯಿತು? 50,000. ಸೊ ಇದು ಟೋಟಲ್ ಕಾಸ್ಟ್ ಬಂದು 50,000 ಆಯಿತು ಗೈಸ್. ನನ್ನ ಬರ್ಡೇ ಬ್ಲಾಗಲ್ಲಿ ಹೇಳಿಲ್ಲ ಆ್ಯಕ್ಚುಲಿ ಇದು. ಆ್ಯಂಡ್ ಮೆನ್ ಹುಡುಗರು ಯಾರು ನೋಡ್ತಾ ಇದ್ರೆ ಇದು ನಿಮ್ಮ ಗರ್ಲಿಗೆ ಗಿಫ್ಟ್ ಮಾಡ್ಬೋದು. ಶಿಲ್ ಬಿ ವೆರಿ ಹ್ಯಾಪಿ. ಲೈಕ್ ನಾನು ಹಿಂಗೆ ಹ್ಯಾಪಿಯಾಗಿದ್ದೆ ನನ್ನ ಗಂಡ ನಂಗೆ ಗಿಫ್ಟ್ ಮಾಡಿದಾಗ. ಸೊ ಆ ಥರ ಆ ಖುಷಿ ನೀವು ನಿಮ್ಮ ಹುಡುಗಿ ಮೇಲೆ ನೋಡ್ಬೋದು, ಹುಡುಗಿ ಮುಖದ ಮೇಲೆ ನೋಡ್ಬೋದು. ಸೊ ದಿಸ್ ಈಸ್ ದಿ ಅನದರ್ ಒನ್. ದಿಸ್ ಈಸ್ ಡ್ರೈಯರ್ ಪ್ಲಸ್ ಫ್ಲೈ ಅವೇ ಸ್ಮೂದರ್. ದೆರ್ ಆರ್ ಸರ್ಟನ್ ವೇಸ್ ಟು ಯೂಸ್. ಟೆಕ್ನಿಕ್ ಇದೆ, ಆ ಟೆಕ್ನಿಕೆಲ್ಲ ನೋಡಿ ಕಲಿತು ಐ ಶುಡ್ ಯೂಸ್. ಸ್ಪಾ ಮಾಡ್ಕೊಂಡ್ಮೇಲೆ ಐ ವಿಲ್ ಯೂಸ್. ನಾನು ಇವಾಗ ಟ್ರಿಪ್ಗೆ ಹೋಗ್ತಾ ಇದ್ದೀನಲ್ಲ ಗೈಸ್, ನಾನು ಅವ್ರ ದೇವಟಾಗ ಆಲ್ರೆಡಿ ಆರ್ಡರ್ ಹಾಕ್ಬಿಟ್ಟಿದ್ದೀನಿ. ಇದು ಮತ್ತು ಕರ್ಲರು ಮತ್ತು ಡ್ರೈಯರ್ ತೊಗೊತೀನಿ. ದೇವೇಟ ಇಲ್ಲ ನೀನು ಹಾಳು ಮಾಡ್ತೀಯ, ಅಲ್ಲೆಲ್ಲ ತೊಗೊಬೇಡ, ಮತ್ತು ಏನೋ ಡ್ಯಾಮೇಜ್ ಆಗತ್ತೆ ಅಂತಲ್ಲ, ಏನೂ ಆಗಲ್ಲ. ನಾವು ಹೋಗ್ತಾ ಇರೋದು ಕಾರಲ್ಲೇ, ಸೊ ಸೇಫಾಗಿರುತ್ತೆ ಅಂತ ಐಮ್ ಗೋನಾ ಟೇಕ್ ದಿಸ್. ನಾನು ಅಲ್ಲಿ ತೋರಿಸ್ತೀನಿ ನಾನು ಕರ್ಲ್ಸ್ ಹಿಂಗೆ ಮಾಡ್ಕೊತೀನಿ ಮತ್ತು ಹೇರ್ ಡ್ರೈ ಹೆಂಗೆ ಮಾಡ್ಕೊತೀನಿ ಅಂತ ಇದರಿಂದ. ಥ್ಯಾಂಕ್ ಯು ಬೇಬಿ.
ಇವಾಗ ಬಾಕ್ಸ್ ಎಲ್ಲ ತೆಗ್ದ್ಬಿಡ್ತೀನಿ, ಇದೆಲ್ಲ ಬೇಡ. ಸೊ ದಿಸ್ ಇಸ್ ಮೈ ಡೈಸನ್ ಬಾಕ್ಸ್. ಥ್ಯಾಂಕ್ ಯು ಬೇಬಿ.